ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ಯಾವುದೇ ತಡ ಮಾಡದೆ ನೇರವಾಗಿ ವಿಷಯಕ್ಕೋಗೋಣ. ಇಂದು ನಾವು ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವ ಒಂದು ಕುತೂಹಲಕಾರಿ ಆದ್ರೆ ಅಷ್ಟೇ ಗಂಭೀರವಾದ ನಾಗರಿಕ ಸಮಸ್ಯೆ ಬಗ್ಗೆ ಮಾತನಾಡಲಿದ್ದೇವೆ. ಅಧಿಕಾರಶಾಹಿ ಉದಾಸೀನತೆ ಅಂದ್ರೇನು, ಅದು ಗ್ರೌಂಡ್ ಲೆವೆಲಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಕೇಸ್ ಸ್ಟಡಿ ಅಂತಾನೆ ಹೇಳಬಹುದು. ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ಪಕ್ಕಾ ಸಾಕ್ಷ್ಯಾಧಾರಗಳನ್ನಿಟ್ಟುಕೊಂಡು ದೂರು ನೀಡಿದ್ರೂ ನಮ್ಮ ವ್ಯವಸ್ಥೆ ಹೇಗೆ ಕಣ್ಮುಚ್ಚಿ ಕೂರ್ತದೆ ಅನ್ನೋದನ್ನ ನಾವಿಂದು ಸ್ಪಷ್ಟವಾಗಿ ನೋಡಲಿದ್ದೇವೆ. ಸರಿ, ಈಗಿದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಬಸ್ ನಿಲ್ದಾಣದ ಒಳಗಡೆ ಇರುವ ಶೌಚಾಲಯದ ಕಥೆಯಿದು. ಸರ್ಕಾರದ ಸ್ಪಷ್ಟ ನಿಯಮದ ಪ್ರಕಾರ ಸಾರ್ವಜನಿಕರು ಶೌಚಾಲಯ ಬಳಸಲು ಕೇವಲ ₹2 ಪಾವತಿ ಮಾಡಬೇಕು, ಅಷ್ಟೇ ತಾನೆ. ಆದರೆ ವಾಸ್ತವದಲ್ಲಿ ಆಗ್ತಿರೋದೇ ಬೇರೆ. ಅಲ್ಲಿನ ಗುತ್ತಿಗೆದಾರರು ಜನರಿಂದ ಬರೋಬ್ಬರಿ ₹10 ವಸೂಲಿ ಮಾಡ್ತಿದ್ದಾರೆ. ಬಸ್ ನಿಲ್ದಾಣದಂತಹ ಜಾಗದಲ್ಲಿ ಇದೊಂದು ಅತ್ಯಂತ ಸಾಮಾನ್ಯ ಸಾರ್ವಜನಿಕ ಸೌಲಭ್ಯ. ಆದರೂ ಇಲ್ಲಿ ಹಗಲು ದರೋಡೆ ಯಾವ ರೀತಿ ನಡೀತಿದೆ ಅನ್ನೋದನ್ನ ಈ ಪರಿಸ್ಥಿತಿ ಕನ್ನಡಿ ಹಿಡಿದಂತೆ ತೋರಿಸ್ತಿದೆ. ಈಗ ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ ಇದರ ಹಿಂದಿರುವ ಗಣಿತ. ₹2 ₹10 ಮೇಲ್ನೋಟಕ್ಕೆ ಅರೆ ಕೇವಲ ₹8 ವ್ಯತ್ಯಾಸ ತಾನೆ ಅಂತ ಅನ್ಸ್ಬಹುದು. ಆದ್ರೆ ಸ್ವಲ್ಪ ಯೋಚ್ನಿಸಿ, ಶೇಕಡಾವಾರು ಲೆಕ್ಕದಲ್ಲಿ ನೋಡಿದಾಗ ಇದು ಬರೋಬ್ಬರಿ 500%, ಹೌದು 500% ಅಷ್ಟು ಹೆಚ್ಚಿನ ವಸೂಲಾತಿ. ಒಂದು ದಿನನಿತ್ಯದ ಅತ್ಯಗತ್ಯ ಸಾರ್ವಜನಿಕ ಸೌಲಭ್ಯದ ಮೇಲೆ ಇಷ್ಟು ದೊಡ್ಡ ಮಟ್ಟದ ಲಾಭ ಹೊಡೆಯೋದು ಮತ್ತು ನಿಯಮಗಳನ್ನ ಇಷ್ಟು ಬಹಿರಂಗವಾಗಿ ಉಲ್ಲಂಘನೆ ಮಾಡೋದು ಅಂದ್ರೆ ನಿಜಕ್ಕೂ ಶಾಕಿಂಗ್ ಅಲ್ವಾ? ಇಷ್ಟೆಲ್ಲ ಆಗ್ತಿದ್ರೂ ಜನ ಸುಮ್ನೆ ಕೂರ್ತಾರಾ? ಖಂಡಿತ ಇಲ್ಲ. ಕಣ್ಣು ಮುಂದೆಯೇ ಇಷ್ಟು ದೊಡ್ಡ ಮಟ್ಟದ ಸುಲಿಗೆ ನಡೆದಿರುವಾಗ ಸಾರ್ವಜನಿಕರು ಕಣ್ಣು ಮುಚ್ಚಿ ಕೂರ್ಲಿಲ್ಲ. ಬದಲಾಗಿ ಸಾಕಷ್ಟು ಸಾರ್ವಜನಿಕರು ಹಾಗೂ ಒಂದು ಸ್ಥಳೀಯ ಸಮಿತಿ ಸೇರ್ಕೊಂಡು ಕೇವಲ ಬಾಯಿ ಮಾತಿನಲ್ಲಿ ದೂರು ಕೊಡುವ ಬದಲು ಈ ಅಕ್ರಮದ ವಿರುದ್ಧ ನೇರ ಸಾಕ್ಷ್ಯಾಧಾರಗಳನ್ನ ಕಲೆಹಾಕಲು ಮುಂದಾದರು. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಮೌನವಾಗಿರುವ ಬದಲು ಪಕ್ಕಾ ಎವಿಡೆನ್ಸ್ ಇಟ್ಕೊಂಡು ಹೇಗೆ ಹೋರಾಡಬೇಕು ಅನ್ನೋದಕ್ಕೆ ಈ ಘಟನೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಬನ್ನಿ ಈಗ ಮುಂದಿನ ಹಂತಕ್ಕೆ ಹೋಗೋಣ ಮತ್ತು ಈ ಪ್ರಕ್ರಿಯೆ ಹೇಗೆ ಬೆಳೀತು ಅಂತ ನೋಡೋಣ. ನಾಗರಿಕರ ಈ ಹೋರಾಟ ತುಂಬಾನೇ ವ್ಯವಸ್ಥಿತವಾಗಿ ಹಂತವಾಗಿ ಸಾಗಿತು. ಮೊದಲನೇ ಹಂತದಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡ್ತಿರೋ ಬಗ್ಗೆ ಪಕ್ಕಾ ಪ್ರತ್ಯಕ್ಷ ದಾಖಲೆಗಳನ್ನ ಅಂದ್ರೆ ಡೈರೆಕ್ಟ್ ಎವಿಡೆನ್ಸ್ ಅನ್ನ ಸಂಗ್ರಹ ಮಾಡಿದ್ರು. ಎರಡನೇ ಹಂತದಲ್ಲಿ ಆ ಪುರಾವೆಗಳನ್ನೆಲ್ಲ ತಗೊಂಡು ಹೋಗಿ ಸಿಂಧನೂರು ಡಿಪೋ ಮ್ಯಾನೇಜರ್ ಅಂದ್ರೆ ಘಟಕ ವ್ಯವಸ್ಥಾಪಕರಿಗೆ ಅಧಿಕೃತವಾಗಿ ಸಲ್ಲಿಸಿದ್ರು. ಮೂರನೇ ಹಂತದಲ್ಲಿ ವಿಷಯವನ್ನ ರಾಯಚೂರಿನಲ್ಲಿರುವ ನಿಯಂತ್ರಣಾಧಿಕಾರಿಗಳ ಗಮನಕ್ಕೂ ತಂದ್ರು. ನೋಡಿದ್ರಾ, ಇದೊಂದು ರೀತಿ ಪಠ್ಯಪುಸ್ತಕದಲ್ಲಿರುವಂತೆ ಅಚ್ಚುಕಟ್ಟಾಗಿ ಸಂಬಂಧಪಟ್ಟವರನ್ನ ಎಚ್ಚರಿಸುವ ಪ್ರಕ್ರಿಯೆ. ಈ ಸಾಕ್ಷ್ಯಾಧಾರಗಳನ್ನ ಯಾರಿಗೆ ನೀಡಲಾಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಮೂಲ ದೂರುಗಳ ಪ್ರಕಾರ ಸಾರ್ವಜನಿಕರು ಮೊದಲು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯ ಅಂದ್ರೆ KKRTCಯ ಸಿಂಧನೂರು ಘಟಕ ವ್ಯವಸ್ಥಾಪಕರಿಗೆ ಅಧಿಕೃತವಾದಿ ದೂರು ನೀಡಿದ್ರು. ಅಷ್ಟೇ ಅಲ್ಲ, ರಾಯಚೂರಿನ ನಿಯಂತ್ರಣ ಅಧಿಕಾರಿಗಳಿಗೂ ಪ್ರತ್ಯಕ್ಷ ದಾಖಲೆಗಳನ್ನ ಒದಗಿಸಿ ಅಕ್ರಮವನ್ನ ಸಾಬೀತುಪಡಿಸಿದ್ರು. ಇಲ್ಲಿ ಯಾವುದೇ ಗಾಳಿಸುದ್ದಿ ಅಥವಾ ಊಹಾಪೋಹಗಳಿಲ್ಲ. ನೇರವಾಗಿ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಅಧಿಕಾರಿಗಳಿಗೆ ಸ್ಪಷ್ಟವಾದ ಪುರಾವೆಗಳ ಸಮೇತ ಮಾಹಿತಿಯನ್ನ ಮುಟ್ಟಿಸಲಾಗಿದೆ. ಮತ್ತು ಇದು ನಮ್ಮ ವ್ಯವಸ್ಥೆಯಲ್ಲಿರುವ ಒಂದು ದೊಡ್ಡ ನಿರ್ವಾತವನ್ನ ಅದ್ಭುತವಾಗಿ ಎತ್ತಿ ತೋರಿಸುತ್ತದೆ. ಒಂದು ಕಡೆ ಸಾರ್ವಜನಿಕರ ಸ್ಪಷ್ಟವಾದ ಆಕ್ಷನ್ ಇದೆ, ಪುರಾವೆಗಳನ್ನ ಸಂಗ್ರಹಿಸಿದ್ದಾರೆ, ಅಧಿಕೃತ ದೂರುಗಳನ್ನ ಕೊಟ್ಟಿದ್ದಾರೆ ಮತ್ತು ನಿರಂತರವಾಗಿ ಪತ್ರವ್ಯವಹಾರ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆ ಇಲಾಖೆಯ ರಿಯಾಕ್ಷನ್ ಏನಾಗಿದೆ? ಝೀರೋ. ಹೌದು, ಯಾವುದೇ ಕ್ರಮ ಕೈಗೊಂಡಿಲ್ಲ, ಯಾವುದೇ ಉತ್ತರವೂ ಬಂದಿಲ್ಲ. ಸಾರ್ವಜನಿಕರ ಇಷ್ಟೆಲ್ಲ ಸಕ್ರಿಯ ಪ್ರಯತ್ನಗಳ ಎದುರು ಇಲಾಖೆಯ ಅಧಿಕಾರಿಗಳ ಕಡೆಯಿಂದ ಸಿಕ್ಕಿದ್ದು ಕೇವಲ ಸಂಪೂರ್ಣ ಮೌನ. ಹಾಗಾಗಿ ಇಲ್ಲಿನ ಅತ್ಯಂತ ಪ್ರಮುಖ ಅಂಶ ಏನಪ್ಪಾ ಅಂದ್ರೆ ಈ ಮೂಲ ದೂರಿನಲ್ಲಿ ದಾಖಲಾಗಿರುವ ಹತಾಶೆ. ದೂರುದಾರರು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಿದ್ದಾರೆ, ಈ ಶೌಚಾಲಯದ ಹೆಚ್ಚಿನ ಹಣ ವಸೂಲಿಯ ಕುರಿತು ನಮ್ಮ ಸಮಿತಿ ಸಾಕಷ್ಟು ಪತ್ರ ವ್ಯವಹಾರ ಮಾಡಿದ್ರೂ ಸಹ ಇಲಾಖೆಯ ಕಡೆಯಿಂದ ಯಾವುದೇ ಸ್ಪಂದನೆ ಸಿಗ್ತಿಲ್ಲ ಅಂತ. ಕಣ್ಣಿಗೆ ರಾಚುವಂತಹ ಸಾಕ್ಷ್ಯಗಳನ್ನ ತಂದು ಮುಂದಿಟ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಬದಲು ಒಂದು ರೀತಿ ಅಭೇದ್ಯವಾದ ಮೌನದ ಗೋಡೆಯನ್ನೇ ಕಟ್ಟಿಕೊಂಡು ಕುಳಿತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದೆಲ್ಲವನ್ನ ನೋಡಿದಾಗ ಒಂದು ಗಂಭೀರವಾದ ಪ್ರಶ್ನೆ ಕಾಡದೇ ಇರೋದು, ಪಕ್ಕಾ ಪ್ರತ್ಯಕ್ಷ ದಾಖಲೆಗಳನ್ನ ಒದಗಿಸಿ ಇಷ್ಟೆಲ್ಲ ಅಧಿಕೃತ ಪತ್ರಗಳನ್ನ ಬರೆದರೂ ಆಡಳಿತ ವ್ಯವಸ್ಥೆಯಿಂದ ಯಾವುದೇ ಸ್ಪಂದನೆ ಸಿಗೋದಿಲ್ಲ ಅಂದ್ರೆ ಸಾಮಾನ್ಯ ನಾಗರಿಕರು ತಮ್ಮ ಮೂಲಭೂತ ಹಕ್ಕುಗಳನ್ನ ರಕ್ಷಿಸಿಕೊಳ್ಳೋದಾದ್ರೆ ಹೇಗೆ? ಇಷ್ಟೆಲ್ಲ ಸಾಕ್ಷ್ಯಾಧಾರಗಳು ವ್ಯವಸ್ಥೆಯ ಮೌನವನ್ನ ಮುರಿಯಲು ವಿಫಲವಾದಾಗ ಸಾರ್ವಜನಿಕ ಆಡಳಿತದ ಹೊಣೆಗಾರಿಕೆ ಅಂದ್ರೆ ಅಕೌಂಟಬಿಲಿಟಿ ಎಲ್ಲಿದೆ? ಈ ಒಂದು ಆಳವಾದ ಮತ್ತು ಮಹತ್ವದ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ.
ಆಡಳಿತ ವ್ಯವಸ್ಥೆಯ ವಾಸ್ತವದ ಬಗ್ಗೆ ಇದು ಖಂಡಿತ ನಮ್ಮನ್ನ ಯೋಚನೆಗೆ ಹಚ್ಚುತ್ತದೆ. ಈ ವಿವರಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಕ್ಕೆ ಧನ್ಯವಾದಗಳು.